everybody, you can plant a tree, you can learn simple living, you can reduce plastic usage, we can go by public transport, we can use electric vehicles, we can do some meditation, we can lead a non-violent, sustainable, friendly life. ಇದೆಲ್ಲ ಇಂಥ ಒಂದು ಸಂಕಲ್ಪ ಮಾಡಿ ಪ್ರತಿಜ್ಞೆ ಮಾಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದು ಪ್ಲೆಜ್ ತಗೊಂಡ ಮೇಲೆ ನನಗೆ ತುಂಬ ಖುಷಿ ಆಯಿತು. ಇದು ಪ್ಲೆಜ್ ಏನಂದರೆ ನಾವು ಎಲ್ಲ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ನೋಡ್ಕೋಬೇಕು ಆ್ಯಂಡ್ ಇದು ಎನ್ವೈರ್ಮೆಂಟ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಈ ಪ್ಲೆಜ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಇದು ತಗೊಂಡ್ಮೇಲೆ ನನಗೆ ತುಂಬ ಖುಷಿ ಆಗಿದೆ. Today is a very great occasion of Govardhan Puja and we have seen the environmental change which we have gotten, and this is a very happy occasion and I'm very happy to be a part of it. Thank you. ಮೂಲೆಯಿಂದ ಬಂದಿದ್ದಾರೆ, ಹೊರ ರಾಜ್ಯದಿಂದ ಬಂದಿದ್ದಾರೆ. ಅವರ ಮನಸ್ಸಿನ ಆಸೆಯನ್ನ ಪೂರೈಸಲಿಕ್ಕೆ ಸಾಧ್ಯ ಆಯಿತು ಅನ್ನುವಂತ ಸಂತೋಷ ನಮಗಿದೆ. ಅದರ ಜೊತೆಗೆ ಹಾಸನದ ಕೀರ್ತಿಯು ಕೂಡ ಇವತ್ತು ಅಷ್ಟೇ ಮಟ್ಟಿಗೆ ಪ್ರಚುರವಾಗಿ ಬೆಳೆದಿದೆ. ಹಾಸನ ಅಂತ ಬಂದ್ರೆ ಒಂದು ರೀತಿ ಮೃಗದ ಕೂಡ ಆಗ್ತಾ ಇತ್ತು ಅಂತ ಈ ಬಾರಿ ಇಷ್ಟು ಸುಲಭವಾಗಿ ಆಗಿರೋದ್ರಿಂದ ಇಡೀ ಹಾಸನ ಜಿಲ್ಲೆಗೆ, ಹಾಸನದ ಜನಗಳಿಗೆ ಒಂದು ಗೌರವ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಇದೆಲ್ಲದರ ಪ್ರಯುಕ್ತವಾಗಿ ಒಟ್ಟು ದರ್ಶನ ಮಾಡಿರುವವರ ಅಂದಾಜು 24,13,000 ಜನ ದರ್ಶನವನ್ನ ಈ ಬಾರಿ ಮಾಡಿದ್ದಾರೆ ಈ ವರ್ಷದಲ್ಲಿ. ಅದರಲ್ಲಿ ನಿನ್ನೆ ಮಧ್ಯಾಹ್ನದ ನಂತರ ಪಡೆದವರು ಹೊರತುಪಡಿಸಿ ನಿನ್ನೆ ಸಾಯಂಕಾಲದ ನಂತರ ಬಂದವರು ನಾವು ಲೆಕ್ಕ ಹಾಕಿಲ್ಲ. ನಿನ್ನೆ ಸಾಯಂಕಾಲ 5 ಗಂಟೆಗೆ ಮೊದಲು ಬಂದಂತವರಲ್ಲಿ ವರ್ಷದ ಹಾಸನಾಂಬ ದೇವಿ ದರ್ಶನ ಇಲ್ಲಿಗೆ ಉದ್ಯೋಗವಾಗಿ ಮುಕ್ತಾಯವಾಗಿದೆ.